ಈಗ ನಾ ಇಲ್ಲಿ ಕುಂತು 6 ಬರಿತೀನಿ, ಇದನ್ನ ಏನಂತೀನಿ 6 ಅಂತೀನಿ. ನೀವು ಓದ್ರಿ ಅಂದ್ರೆ ಎಷ್ಟು ಅಂತೀರಿ? 9 ಅಂತೀರಿ. ಇದು 6 9 ಹೇಳ್ರಿ. ನನಗ 6 ಸತ್ಯ, ನಿಮಗ್ 9 ಸತ್ಯ. ನಿಮ್ಮ ದೃಷ್ಟಿಯಲ್ಲಿ ನಾನು ಸುಳ್ಳ, ನನ್ನ ದೃಷ್ಟಿಯಲ್ಲಿ ನೀವು ಸುಳ್ಳ. ಸತ್ಯ ಅನ್ನೋದು ಹೇಳುದು ಬಹಳ ಕಷ್ಟ ಐತಿ ಇಲ್ಲಿ. ಸೊ ವಿ ಆರ್ ಲವರ್ಸ್ ಆಫ್ ಒಪಿನಿಯನ್ಸ್, ನಾಟ್ ದಿ ಟ್ರುತ್. ಸತ್ಯ ಯಾವುದು ಅಂತ ಹೇಳೋದು ಬಹಳ ಕಷ್ಟ ಐತಿ. ನಮ್ಮ ಅಭಿಪ್ರಾಯಗಳನ್ನ ನಾವು ಮಂಡನೆ ಮಾಡಿದ್ದು ಸತ್ಯ ಅಂತ ಒಪ್ಸಕತ್ತೀವಿ ಜನರಿಗಷ್ಟ. ಒಂದು ಬಸ್ನಾಗ ಭಾಳ ಫುಲ್ ಇತ್ತು ಬಸ್. ಒಬ್ಬ ಹುಡುಗ ಕುಂತಿದ್ದು ಸೀಟಿನ ಮೇಲೆ, ಸೀಟ್ ಎಲ್ಲ ಫುಲ್ ಇದ್ದು. ಒಬ್ಬ ಯಜಮಾನ್ ಬಂದು ಒಂದು ಹುಡುಗನ ಹತ್ತಿರ ನಿಂತ. ಅವ ಪಾಪ ಯಜಮಾನ್ ಇದ್ದ, ಇವ ಹುಡುಗಲ್ಲ ಕುಂತಿದ್ದ. ಅವ ಏನು ಹುಡುಗ ಅವನಿಗೆ ಕೂಡು ಅಂತ ಅನ್ಲಿಲ್ಲ. ಯಾವ ಯಜಮಾನ್ ಏನಂದ, ಈ ಹುಡುಗರು ಹಂಗ ಹೇಳಿದ್ರೆ ತಿಳ್ಕೊಳ್ಳೋದಲ್ಲ, ಒಂದು ಅಪ್ಪವ್ರ ವಚನ ಹೇಳನಂತಂದು ದಯವಿಲ್ಲದ ಧರ್ಮ ಅದ ಉದಯ ಅಂತಂದ. ಅವ ಸುಮ್ಮನೆ ಕೂಡ್ಲಿಲ್ಲ, ಕುಂತಿದ್ನಲ್ಲ. ಪರಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಅಪ್ಪವ್ರು ಹೇಳ್ಯಾರ ಇದನ್ನು ಅಂದ. ಈಗ ಬಸ್ ಅಲ್ಲ, ಸೀಟ್ ಸಿಗದ ದೊಡ್ಡದೈತಿ, ಮತ್ ವಚನ ಹೇಳಕ್ ಬಂದಿರಿ ನೀವು. ಯಾರ್ದು ಖರೆ ಯಾರ್ದು ಸುಳ್ಳ ಅಂತ ಹೇಳಿ ಅವರು ಅಪ್ಪವ್ರ ವಚನನ ಹೇಳಕತ್ತಾರ, ಇವರು ಅಪ್ಪವ್ರ ವಚನನ ಹೇಳಕತ್ತಾರ. ಯಾರ್ದು ಸತ್ಯ ಯಾರ್ದು ಅಸತ್ಯ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ಇದನ್ನ ಚಿಂತನೆ ಮಾಡ್ರಿ. ಯಾಕೆ ನಮ್ಮ ಮನ್ಯಾಗ ಯಾಕೆ ಜಗಳ ಆಗ್ತಾವ? ಇದೊಂದು ಸಂಶೋಧನೆ. ಇದು ನಮ್ಮೆಲ್ಲರ ಮನೆಯಲ್ಲಿ ಜಗಳ ಆಗ್ತಾವಿಲ್ಲ. ಯಾಕೆ ಜಗಳ ಆಗಕತ್ತಾವ? ತಂದೆ ತಾಯಿಗಳ ಮಧ್ಯೆ, ಅಣ್ಣ ತಮ್ಮಗಳ ಮಧ್ಯೆ, ಸಮಾಜಗಳ ಮಧ್ಯೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ದೇಶಗಳ ಮಧ್ಯೆ, ಊರವರ ಮಧ್ಯೆ, ಪಕ್ಷಗಳ ಮಧ್ಯೆ, ಮತ್ತು ಪಕ್ಷದೊಳಗರ ಮಧ್ಯೆ. ಇಷ್ಟೆಲ್ಲ ಹೊಡೆದಾಟ ಐತಿ, ಗುದ್ದಾಟ ಐತಿ, ಸಂಘರ್ಷ ಐತೆಲ್ಲ. ಯಾಕೆ ಆಗಾಕತ್ತೈತಿ ಇದು? ಯಾಕಂದ್ರ ನಾವು ಸತ್ಯವನ್ನ ಪ್ರೀತಿಸ್ತಾ ಇಲ್ಲ. ಒಪಿನಿಯನ್, ನನ್ನ ಅಭಿಪ್ರಾಯವೇ ಸತ್ಯ ಅಂತ. ಐ ವಾಂಟೆಡ್ ಟು ಪ್ರೂವ್ ವಾಟ್ ಐ ಸೇ ಇಸ್ ರೈಟ್ ಅಂಡ್ ವಾಟ್ ಐ ಸೇ ಇಸ್ ಟ್ರುತ್. ಇದು ಎಲ್ಲ ಹೊಡೆದಾಟ ಬಡದಾಟ ಸಂಘರ್ಷದ ಮೂಲ ಕಾರಣ ಎಲ್ಲೈತಿ ಅಂದ್ರ, ನಾ ಹೇಳಿದ್ದ ಸತ್ಯ ಅಂತ, ನನ್ನ ಅಭಿಪ್ರಾಯವೇ ಸತ್ಯ ಅಂತ ನಾ ಹೇಳಕ್ ಹೋಗಿದ್ದಕ್ಕ ಇಷ್ಟು ಹೊಡೆದಾಟ ಬಡದಾಟ ಗದ್ಲ, ಮನಸ್ಸಿಗೆ ನೋವ ನಡೆದವ. ಇವೆಲ್ಲ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ನಿರ್ಣಯ ಮಾಡೋದು ಇಷ್ಟು ಕಷ್ಟ ಐತಲ್ಲ. ಈಗ ನೀವು ಒಂದು ಎಮ್ಮಿ ತಗೊಂಡು ಹೋರಿ ಮೇಯ್ಸಕ್ ಹೋಗ್ರಿ. ನೀವು ಬಿಟ್ಟು ಹಂಗ ಸುಮ್ಮನೆ ಕುಂದ್ರಿ, ಅದು ಮೈಕೋಂತ ಗುಡ್ಡಕ್ಕೆ ಹೋಗ್ತೈತಿ ಮ್ಯಾಲೆ. ನೀವು ಕೆಳಗೆ ನಿಂತು ಗುಡ್ಡದ ಮ್ಯಾಲಿರೋ ಎಮ್ಮಿಗೆ ನೋಡ್ರಿ, ನಿಮಗೆ ಏನು ಅನಿಸ್ತೈತಿ? ನನ್ನ ಎಮ್ಮೆ ಎಷ್ಟು ಸಣ್ಣದೈತಲ್ಲ ಅಂತ ಅನಿಸ್ತೈತಿ. ಅದು ಮ್ಯಾಲ ನಿಂತು ಎಮ್ಮಿ ಮಾಲೀಕಗೆ ನೋಡಿ ಅಂತೈತಿ, ನಮ್ಮ ಮಾಲೀಕ ಎಷ್ಟು ಸಣ್ಣವಾದನಲ್ಲ ಅಂತ ಎಮ್ಮೆ ಅಂತಿರ್ತೈತಿ. ಯಾರ್ದು ಖರೆ ಯಾರ್ದು ಸುಳ್ಳ ಇಲ್ಲಿ? ಯಾರ್ದು ಖರೆ ಯಾರ್ದು? ಬಸವಣ್ಣವರಿಗೆ ನೋಡಿ ಎಲ್ಲೆಲ್ಲಿಂದ ಬಂದ್ರು ಜನ. ಅಫ್ಘಾನಿಸ್ತಾನದಿಂದ ಬಂದ್ರು, ಕಾಶ್ಮೀರದಿಂದ ಬಂದ್ರು. ಎಲ್ಲರೂ ಬಸವಣ್ಣ ದೇವರು ಅಂತ ಕರಿತಿದ್ರು. ಶಿವನ ಅವತಾರಿ ಆತ, ಶಿವ ಬೇರೆ ಅಲ್ಲ ಆತ ಬೇರೆ ಅಲ್ಲ ಅಂತಂತಿದ್ರು. ಅಲ್ಲೇ ಮಗ್ಲೊಬ್ಬ ಕೊಂಡಿ ಮಂಚಣ್ಣ ಇದ್ದ. ಅವ ಅಂತಿದ್ ನನ್ನತ್ ಯಾರ್ದು ಖರೆ ಇದ್ರಾಗ? ಮ್ಯಾಲ್ನವ್ರ ಅಂತಿರ್ತಾರ ಜನ ಬಹಳ ಕೆಟ್ಟಾರ್ರಿ, ಒಟ್ಟ ಸುಮಾರಾಗ್ಬಿಟ್ಟಾರ ಅಂತ ಮ್ಯಾಲ್ನವ್ರ ಅಂತಿರ್ತಾರ. ಇವ್ರು ಇದ್ದು ಕುಂತವ್ರು ಏನಂತಿರ್ತಾರ? ಮ್ಯಾಲ್ನವ್ರು ಬಹಳ ಕೆಟ್ಟ ಬಿಟ್ಟಾರಿ ಅಂತ ಇವ್ರು ಅಂತಿರ್ತಾರ. ಯಾರ್ದು ಖರೆ? ಇಬ್ಬರದು ಖರೆ ಐತಿ, ಇಬ್ಬರದು ಸುಳ್ಳೈತಿ. ಯಾರ್ದು ಖರೆ ಇಲ್ಲಿ ಯಾರ್ದು ಸುಳ್ಳು ಅಂತ ಹೇಳೋದು? ನೀವು ಮನ್ಯಾಗ ತಂದಿಗ್ ಕೇಳ್ರಿ, ಅವಂದೇನು ಕಂಪ್ಲೇಂಟ್ ಅಂದ್ರ, ಹುಡುಗರು ಒಟ್ಟ ಮಾತು ಕೇಳುವಲ್ಲು ರೀ, ಕೆಟ್ಟ ಬಿಟ್ಟ ಹುಡುಗರು ಅಂತ ಅಪ್ಪ. ಅವ ಮಗ ಏನಂತ, ನಮ್ಮ ಮಗಂದು ನಮಗ್ ಒಟ್ಟ ಸ್ವಾತಂತ್ರ್ಯ ಫ್ರೀಡಮ್ ಕೊಡುವಲ್ರಿ ನಮ್ಮಪ್ಪ ಅಂದ್ರೆ, ಇವ ಒಟ್ಟು ಟೊಂಕದನ್ ಚಾವಿ ಕೊಡ್ಬೇಕು ಅವನಿಗಂತ. ಅವ ನಮಗ್ ಒಟ್ಟ ಜವಾಬ್ದಾರಿ ಕೊಡುವಲ್ರಿ ನಮ್ಮಪ್ಪ, ಏನಾರ ಮಾಡ್ಬೇಕಂದ್ರ ಮುಂದ್ ಬಿಡುವಲ್ಲ, ನಮಗ್ ಮುಂದ್ ಹರ್ಯಾಕ್ ಬಿಡುವಲ್ಲ ಅಂತ ಮಗ. ಅವ ಇದಕ್ ಹರ್ಯಾಕ್ ಬಿಟ್ನಂದ್ರ ಪೂರ ನನ್ ಕೊಳ್ಳ ಹರಿಸ್ತಾನಂತ ಅವ. ಯಾರ್ದು ಖರೆ ಯಾರ್ದು ಸುಳ್ಳ ಇಲ್ಲಿ? ಅತ್ತಿ ಕೇಳ್ರಿ,
ಈಕಿ ತನ್ನ ತವ್ರ ಮನ್ಯಾಗ ಬಂದವ್ರಿಗೆ ಒಂದು ರೀತಿ ನೋಡ್ಕೊಂತಾಳ, ನಮ್ಮ ಮಗಳು ಬಂದ್ರೆ ಒಂದು ರೀತಿಯಿಂದ ನೋಡ್ಕೊಂತಾಳ. ಮತ್ತು ಆಕಿಗೆ ಸೊಸಿ ಕೇಳ್ರಿ, ನನಗೊಂದು ರೀತಿ ಕಾಣ್ತಾಳ, ಮಗಳಿಗೊಂದು ರೀತಿ ಕಾಣ್ತಾಳ. ಯಾರ್ದು ಒಪಿನಿಯನ್ ಕರೆಕ್ಟ್ ಇಲ್ಲಿ, ಯಾರು ಸತ್ಯ ಅಂತ ಹೇಳೋದು? ಅದಕ್ಕೆ ಎಷ್ಟು ನ್ಯಾಯಾಲಯಗಳು ಬಂದರೂ ಕಡಿಮೆ ಆಗಕತ್ತಾವ ಒಟ್ಟಿಗೆ. ನೀವು ಹೆಂಡತಿ ಕೇಳ್ರಿ, ಹೆಂಗ್ರಿ ನಿಮ್ಮ ಯಜಮಾನ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದ್ರ ಕಾಲಾಗ ಸಾಕಾಗೈತ್ರಿ ನಮಗೆ. ನಾವು ಸುಮ್ಮ ಇದಕ್ಕೆ ಕಟ್ಕೊಂಡು ಅನ್ನೋದಿಲ್ಲ, ತಾಯಂದ್ರಿ ಅಂತಾರೆ ಈ ಶಬ್ದ ಅನ್ನೋದಿಲ್ಲ. ನೀವು ಇದಕ್ಕೆ ಕಟ್ಕೊಂಡು ನಾ ಏನು, ನಿಮ್ಗೆ ಗೊತ್ತಾಕೈತದ, ಇದನ್ನು ಕಟ್ಕೊಂಡು ನಾ ಏನು ಅಂತ ಈ ಶಬ್ದ ಅವರು ಬಳಸಿದ್ರು ಅಂದ್ರೆ ಗಂಡು ಮಕ್ಕಳು ಅವತ್ತ ತಿಳ್ಕೊಬೇಕು, ಇಟ್ ಈಸ್ ಅನ್ಆಫಿಷಿಯಲ್ ಡಿವೋರ್ಸ್ ಅಂತ ತಿಳ್ಕೊಬೇಕಷ್ಟ. ಕೋರ್ಟ್ನೊಳಗೆ ಆಗ್ಲಾರ್ದ ವಿವಾಹ ವಿಚ್ಛೇದನ, ಅದು ಅಷ್ಟ. ಅದು ಇವ್ರೇನಂತಾರ, ಇದ್ರ ಕಾಲಾಗ ಸಾಕಾಗಿತ್ತಂತ ಇವ್ರು. ನೀವು ಅವ್ರಿಗೆ ಕೇಳ್ರಿ, ಅವ್ರೇನಂತಾರ, ಇದಕ್ಕೆಷ್ಟು ತಿದ್ದಕ್ಕೆ ಪ್ರಯತ್ನ ಮಾಡಿ ಎಷ್ಟು ಹೇಳಿದೀನ್ರಿ ನಾನು, ಇದು ಕೊಟ್ಟು ತಿದ್ದಕ್ಕೆ ಆಗುವಲ್ಲ ನಾನು. ಅವ್ರ ಅಪ್ಪನ ಮುಂದೆ ಹೇಳ್ದಿ, ಎಷ್ಟು ಹೇಳ್ತೀನಪ್ಪ ಇದಕ್ಕೆ ಕೇಳುವಲ್ದು, ತಿದ್ದಕ್ಕೆ ಆಗುವಲ್ದು. ಅವ್ರಪ್ಪ ಅಂದ, ಯಾಕೆ ತಿದ್ದಕ್ಕೆ ಹೋಗ್ತಿ? ಹಿಂಗೆ ಇವ್ರನ್ನ ತಿದ್ದಕ್ಕೆ ಹೋಗಿ ನಮ್ಮ ಅಪ್ಪ ನಮ್ಮ ಅಜ್ಜ ಇದೇ ಯುದ್ಧದೊಳಗೆ ವೀರಮರಣ ಅಪ್ಪ್ಯಾರ. ಅವರು ಯಾರು ತಿದ್ದುಕೊಂಡ್ರ? ಈ ಯುದ್ಧದೊಳಗೆ ಬಹಳ ಮಂದಿ ವೀರಮರಣವನ್ನೇ ಅಪ್ಪ್ಯಾರ. ಯಾರು ತಿದ್ದುಕೊಂತಾರ ಇಲ್ಲಿ?